ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗಿ ಹೋಗೋವಂಥ ಗುಲಾಬ್ ಜಾಮೂನ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಈ ವಿಡಿಯೋ ನಿಮಗಾಗಿ. ಫಸ್ಟ್ ಟೈಮ್ ಜಾಮೂನ್ ಮಾಡೋರ್ಗೂ ಸಹ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ತುಂಬ ಸುಲಭವಾದ ವಿಧಾನದಲ್ಲಿ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗಿ ಹೋಗೋವಂಥ ಈ ಗುಲಾಬ್ ಜಾಮೂನ್ ರೆಸಿಪಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಹಬ್ಬಕ್ಕೇನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜಾಮೂನ್ ರೆಸಿಪಿನ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ MTRದು ಒಂದು ಪಾಕೆಟ್ ಗುಲಾಬ್ ಜಾಮೂನ್ ಪಾಕೆಟನ್ನು ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ಕಪ್ಪಿನ ಅಳತೆಯಲ್ಲಿ ತೆಗೆದುಕೊಂಡ್ರೆ ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಸುಲಭವಾಗುತ್ತೆ. ಈ ಕಪ್ಪಲ್ಲಿ 1.5 ಕಪ್ಪಷ್ಟು ಜಾಮೂನ್ ಪಾಕೆಟ್ ಹಿಟ್ಟು ನನಗೆ ಇಲ್ಲಿ ಆಗಿದೆ ನೋಡಿ. 1 ಕಪ್ಪನ್ನು ಹಾಕಿದ್ದೀನಿ. ನಂತರ ಒಂದು ಅರ್ಧ ಕಪ್ಪಷ್ಟು ಆಗಿದೆ. ಟೋಟಲಿ 1.5 ಕಪ್ಪಷ್ಟು ಆಗಿದೆ. ಈಗ ಇದನ್ನೆಲ್ಲ ಮೊದಲಿಗೆ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿಯಾಗಿ ಕಲಿಸ್ಕೊಂಡಿದ್ದ ನಂತರ ಇದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ. ಈ ರೀತಿ ತುಪ್ಪ ಹಾಕಿ ಮಾಡೋದ್ರಿಂದ ಜಾಮೂನ್ ಉಂಡೆ ಮಾಡುವಾಗ ನಾವು ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಮೊದಲಿಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ. ಹಾಲನ್ನು ಸಹ ಸೇರಿಸಿ ಕಲಿಸ್ಬೋದು. ನಾನಿಲ್ಲಿ ತುಪ್ಪ ಹಾಕಿದ್ದೀನಲ್ವ, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ತಿದ್ದೀನಿ. ತುಂಬ ನೀರು ಇದಕ್ಕೆ ಹಿಡಿಸೋದಿಲ್ಲ. ಹಾಗೆಯೇ ಒಂದೇ ಸರಿ ನೀವು ಹೆಚ್ಚಾಗಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಹಿಟ್ಟನ್ನು ತುಂಬ ಚೆನ್ನಾಗಿ ಸಾಫ್ಟಾಗಿ ನೀವು ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಕಲಿಸ್ಕೊಂಡ್ಮೇಲೆ ಈಗ ಪುನಃ 1 ಸ್ಪೂನಷ್ಟು ತುಪ್ಪವನ್ನು ಮೇಲೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ತುಂಬ ಮೃದುವಾಗಿ ನಾವು ಇದನ್ನು ಕಲಿಸ್ಕೊಂಡ್ರೆ ಜಾಮೂನ್ ಉಂಡೆಯನ್ನು ಮಾಡುವಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆಯೇ ಜಾಮೂನ್ ಉಂಡೆ ಸಹ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಕಲಿಸಿದ ಮೇಲೆ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡೋಣ ಒಂದು 10 ನಿಮಿಷ. ಅಷ್ಟರಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಈಗ ನಾವು ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ನಾನು ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ. 3 ಕಪ್ಪು ಸಕ್ಕರೆಗೆ 3 ಕಪ್ಪಷ್ಟು ನೀರು ಬೇಕಾಗುತ್ತೆ. 1.5 ಕಪ್ಪಷ್ಟು ಜಾಮೂನ್ ಪ್ಯಾಕೆಟ್ದು ಪುಡಿ ಆಗಿತ್ತಲ್ಲ, ಹಾಗಾಗಿ 1.5 ಕಪ್ಪಷ್ಟು ಪುಡಿಗೆ 3 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಈ ರೀತಿ ಅಳತೆ ಮಾಡಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಸಹಾಯಕಾರಿ ಆಗುತ್ತೆ. ಹಾಗಾಗಿ ಈಗ ಈ ಪಾಕವನ್ನು ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸೋಣ. ಪಾಕ ಕುದೀತಾ ಅದ್ರದ್ದು ಕಲರ್ ಎಲ್ಲ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ. ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು ನೋಡಿ, ಅದ್ರದ್ದು ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಪಾಕ ಎಲ್ಲ ನಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ. ಕರೆಕ್ಟಾಗಿ ನೀವು 8ರಿಂದ 10 ನಿಮಿಷಗಳ ಕಾಲ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಂಡು ಕುದಿಸ್ಕೊಂಡ್ರೆ ನಿಮಗೆ ಪಾಕ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ. ನಂತರ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ, ಒಳ್ಳೆ ಘಮ ಬರಲಿಕ್ಕೆ. ಈಗ ನೀವು ಗಮನಿಸ್ತಾ ಇರ್ಬೋದು ಪಾಕ ಕನ್ಸಿಸ್ಟೆನ್ಸಿ ಆಗ್ಬೋದು, ಕಲರ್ ಆಗ್ಬೋದು, ಪರ್ಫೆಕ್ಟಾಗಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ನೀವು. ಪಾಕ ಅನ್ನೋದು ಇಲ್ಲಿ ನಮಗೆ ರೆಡಿ ಆಯಿತು. ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಳ್ಳಿ. ಎಣ್ಣೆ ಕಾಯೋಷ್ಟರಲ್ಲಿ ಇಲ್ಲಿ ನಾವು ಉಂಡೆಗಳನ್ನು ಮಾಡ್ಕೋಬೋದು. ಹಿಟ್ಟನ್ನೋದು ಇಲ್ಲಿ ತುಂಬ ಚೆನ್ನಾಗಿ ನಾದ್ಕೊಂಡಿದೆ. ಕೈಯನ್ನು ತುಪ್ಪದಿಂದ ಈ ರೀತಿ ಹದ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಳ್ಳಿ. ನಾನಿಲ್ಲಿ ಮೀಡಿಯಮ್ ಆಗಿ ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅಂಗೈ ಮಧ್ಯದಲ್ಲಿಟ್ಕೊಂಡು ಈ ರೀತಿ ಉಂಡೆ ಮಾಡ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ನೈಸಾಗೂ ಇರುತ್ತೆ. ಉಂಡೆ ಅನ್ನೋದು ಎಲ್ಲೂ ಸೀಳ್ಕೊಳ್ಳೋದಿಲ್ಲ ನೋಡಿ. ಈ ರೀತಿಯಾಗಿ ಮಾಡ್ಕೋಬೇಕು. ಎಷ್ಟು ಸಾಫ್ಟಾಗಿ ಬಂದಿದೆ ಅನ್ನೋದು ನೋಡಿ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಒಂದೊಂದೇ ಅಂಗೈ ಮಧ್ಯೆ ಇಟ್ಕೊಂಡು ಎಲ್ಲ ಉಂಡೆಗಳನ್ನು ಸಹ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ಈ ರೀತಿ ಬಂದರೆ ಇದು ನಾವು ಎಣ್ಣೆಯಲ್ಲಿ ಹಾಕಿದಾಗ ಅಥವಾ ಪಾಕದಲ್ಲಿ ಹಾಕಿದಾಗ ಸೀಳ್ಕೊಳ್ದಿರ ಇರುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ನಿಧಾನಕ್ಕೆ ಒಂದೊಂದು ಉಂಡೆಯನ್ನೇ ಬಿಟ್ಟು ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೆನಪಿರಲಿ, ನಾವು ಈ ರೀತಿ ಉಂಡೆಯನ್ನು ಹಾಕಿದಾಗ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ನೀವು ಇದನ್ನು ಕುಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಕದಲಿಸ್ತಾ ಇದ್ದರೆ ಇದು ಚೆನ್ನಾಗಿ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ಈಗ ನೀವು ಕಲರ್ ಗಮನಿಸ್ತಾ ಇರ್ಬೋದು, ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತೀರಾ ಕಪ್ಪಾಗಲಿಕ್ಕೂ ಬಿಡಬೇಡಿ, ಹಾಗೆಯೇ ತೀರಾ ಹಸಿಯಾಗೂ ತೆಗಿಬೇಡಿ. ನೋಡಿ, ಈ ಕಲರ್ ಬಂದಮೇಲೆ ತೆಗೆದ್ರೆ ಜಾಮೂನ್ ಕಲರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಪಕ್ಕಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಕಲರ್ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಫ್ರೈ ಮಾಡ್ಕೊಳ್ಳಿ.
ನನಗೆ ಒಂದೇ ಟ್ರಿಪ್ಗೆ ಆಗಲಿಲ್ಲ, 2 ಟ್ರಿಪ್ಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಉಂಡೆನ ಹಾಕಿದಾಗ ನೀವು ಸ್ಟವ್ ಕಡಿಮೆ ಉರಿಯಲ್ಲಿಟ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಎಲ್ಲ ಈ ರೀತಿ ಫ್ರೈ ಮಾಡ್ಕೊಂಡಿದ್ದ ನಂತರ ಪಾಕಕ್ಕೆ ಹಾಕೋಣ. ಪಾಕಕ್ಕೆ ಹಾಕುವ ಮೊದಲೇ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋವಂಥ ಜಾಮೂನ್ ಉಂಡೆಗಳನ್ನು ಪಾಕಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಪಾಕಕ್ಕೆ ಸೇರಿಸಿ ತಕ್ಷಣವೇ ಇದನ್ನು ಸರ್ವ್ ಮಾಡಲಿಕ್ಕೆ ಹೋಗಬೇಡಿ. ಒಂದು 30 ನಿಮಿಷಗಳ ಕಾಲ ಇದಕ್ಕೆ ರೆಸ್ಟ್ ಕೊಟ್ಬಿಟ್ರೆ ಈ ಜಾಮೂನ್ ಉಂಡೆ ಸಕ್ಕರೆ ಪಾಕನ ಚೆನ್ನಾಗಿ ಎಳ್ಕೊಂಡಿರುತ್ತೆ, ಹಾಗೆಯೇ ತುಂಬ ಸಾಫ್ಟಾಗೂ ಸಹ ಇರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಪಕ್ಕಕ್ಕೆ ಇಟ್ಬಿಡಿ. ಅರ್ಧ ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಒಂದು ವೇಳೆ ಸಮಯ ಇದ್ದರೆ ನಿಮಗೆ 1 ಗಂಟೆ 2 ಗಂಟೆಗಳ ಕಾಲ ಪಕ್ಕಕ್ಕಿಟ್ಟರೂ ಸಹ ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು 30 ನಿಮಿಷ ಆದರೂ ಇಡಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ 30 ನಿಮಿಷ ಆದಮೇಲೆ ತೋರಿಸ್ದೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ. ಎಷ್ಟು ಕಲರ್ಫುಲ್ ಆಗಿದೆ ನೀವೇ ಗಮನಿಸ್ತಾ ಇರ್ಬೋದು. ಉಂಡೆಗಳು ಸಹ ತುಂಬ ಸಾಫ್ಟಾಗಿ ಬಂದಿದೆ, ಎಲ್ಲೂ ಇದು ಸೀಳ್ಕೊಂಡಿಲ್ಲ, ಅಂದರೆ ಉಂಡೆಗಳು ಹೊಡ್ಕೊಂಡಿಲ್ಲ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡೆ. ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗಿ ಹೋಗುವಂಥ ಗುಲಾಬ್ ಜಾಮೂನ್ ಇಲ್ಲಿ ರೆಡಿ ಆಯಿತು. ನೋಡಿ ನಾನೀಗ ನಿಮಗೆ ಕಪ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಅಂತ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಜಾಮೂನ್ ಅಂದರೆ ತುಂಬಾ ಇಷ್ಟ ಎಲ್ರಿಗೂ. ನನಗೂ ಹಾಗೆ ತುಂಬ ಇಷ್ಟ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನಾನಿಲ್ಲಿ ತಿನ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ದೀಪಾವಳಿ ಹಬ್ಬಕ್ಕೆ ಏನಾದರೂ ನೀವು ಸಹ ಜ್ಯೂಸಿಯಾಗಿ ಸಾಫ್ಟಾಗಿ ಈ ಸ್ವೀಟ್ ರೆಡಿ ಮಾಡಬೇಕಂದ್ರೆ ಈ ರೀತಿಯಾಗಿ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.